ಬಿಜೆಪಿ ಪಾದಯಾತ್ರೆಗೆ ಎದುರಾಯಿತು ಭಾರಿ ವಿಘ್ನ. ಕಮಲಕಳಿಗಳಿಗೆ ದಳಪತಿಗಳು ಕೊಟ್ಟಿದ್ದೆಂತ ಶಾಕ್. ಜನರ ಸಂಕಷ್ಟಕ್ಕಿಂತ ರಾಜಕೀಯ ಜಿದ್ದೆ ಹೆಚ್ಚಾಯ್ತಾ? ಬಿಜೆಪಿ ಪಾದಯಾತ್ರೆಗೆ ಆರಂಭಕ್ಕೂ ಮೊದಲೇ ಭಾರಿ ವಿಘ್ನ ಎದುರಾಗಿದೆ. ಕಮಲಕಳಿಗಳಿಗೆ ದಳಪತಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಇದು ಕಮಲದಳ ದೋಸ್ತಿಯಲ್ಲಿ ಭಾರಿ ದೊಡ್ಡ ಬಿರುಕಿಗೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳಿವೆ. ಹಾಗಾದ್ರೆ ದಳಪತಿಗಳು ಬಿಜೆಪಿಗರಿಗೆ ಕೊಟ್ಟ ಆ ಶಾಕ್ ಏನ್ ಗೊತ್ತಾ? ಕಮಲಕಳಿಗಳಿಗೆ ಜನರ ಸಂಕಷ್ಟಕ್ಕಿಂತ ರಾಜಕೀಯ ಜಿದ್ದೆ ಹೆಚ್ಚಾಯ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಿದ್ದು, ರಾಜಕೀಯ ಜಿದ್ದು. ರಾಜ್ಯದಲ್ಲಿ ಜನರ ಸಂಕಷ್ಟ ಬೇಕಾಗಿಲ್ಲ, ಅವರ ಕಷ್ಟ ನಷ್ಟಗಳಿಗೆ ಕರಗೋ ಮನಸ್ಸು ಬೇಕಾಗಿಲ್ಲ. ಅಧಿಕಾರಕ್ಕಾಗಿ ಸದಾ ಹಪಾಹಪಿ, ಅಡ್ಡದಾರಿಯಲ್ಲಾದ್ರೂ ಪರವಾಗಿಲ್ಲ, ಗದ್ದುಗೆ ಹಿಡಿಯೋದೇ ಬಿಜೆಪಿಗರ ಮೇನ್ ಟಾರ್ಗೆಟ್ ಇದ್ದಂತಿದೆ. ಇದೇ ಕಾರಣಕ್ಕೆ ರಾಜ್ಯದ ಹಲವು ಕಡೆ ಭೀಕರ ಪ್ರವಾಹ ಏರ್ಪಟ್ಟು ಜನ ಕಷ್ಟ ನಷ್ಟಗಳಿಗೆ ಸಿಲುಕಿದ್ರು. ನಿತ್ಯ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು. ಬಿಜೆಪಿಗರಿಗೆ ಇದ್ಯಾವುದು ಬೇಕಾಗಿಲ್ಲ. ಇಂಥ ಟೈಮಲ್ಲೂ ರಾಜ್ಯ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಡಿರೋ ಆಧಾರರಹಿತ ಮೂಢ ಅಕ್ರಮದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ವಿಪಕ್ಷವಾಗಿರೋ ಬಿಜೆಪಿ ನಾಯಕರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಪ್ರವಾಹ ಏರ್ಪಟ್ಟಿರೋ ಸಂದರ್ಭದಲ್ಲಿ ವಿಪಕ್ಷವಾಗಿ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಮೊದಲು ಭೇಟಿ ಕೊಡಬೇಕು, ಜನರ ಕಷ್ಟವನ್ನ ಆಲಿಸಬೇಕು ಅನ್ನೋ ವ್ಯವಧಾನ ಇಲ್ವಾ? ವಿರೋಧ ಪಕ್ಷದ ನಾಯಕರು ಪ್ರವಾಹ ಸಮಸ್ಯೆಗಿಂತ ಹೆಚ್ಚಾಗಿ ರಾಜಕೀಯ ಉದ್ದೇಶದ ಪಾದಯಾತ್ರೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಪರಿಸ್ಥಿತಿ ಹೀಗಿರುವಾಗಲೇ ದಳಪತಿಗಳು ಕಮಲಕಳಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ನಾವು ಬರಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ ಆಗಸ್ಟ್ 3ರಿಂದ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಹಮ್ಮಿಕೊಳ್ಳಬೇಕಿತ್ತು. ಆದ್ರೆ ರಾಜ್ಯದೆಲ್ಲೆಡೆ ಅತಿವೃಷ್ಟಿಯ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಮುಂದೂಡುವಂತೆ ಬಿಜೆಪಿಗೆ ಜೆಡಿಎಸ್ ಸೂಚಿಸಿದೆ. ಇದು ಕಮಲಕಳಿಗಳಿಗೆ ಆರಂಭದಲ್ಲೇ ವಿಘ್ನ ಎದುರಾದಂತಾಗಿದೆ. ಈ ಪಾದಯಾತ್ರೆಯನ್ನ ಮುಂದೂಡಿದ್ರೆ ಬಿಜೆಪಿಯಲ್ಲಿನ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಪರೋಕ್ಷವಾಗಿ ಜಯ ಸಿಕ್ಕಂತಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಒಂದೊಮ್ಮೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಳ್ಳಾರಿ ಪಾದಯಾತ್ರೆ ಕೈಗೊಂಡು ಅದು ಸಕ್ಸಸ್ ಆಗಿದ್ದೇ ಆದ್ರೆ ಅಪ್ಪ ಮಕ್ಕಳ ಜಂಗ ಬಲವೇ ಹುಡುಗಿ ಹೋಗೋದು ಗ್ಯಾರಂಟಿ. ನಿಮ್ಗೆ ಗೊತ್ತಿರಲಿ, ಮೂಡ ಮತ್ತು ವಾಲ್ಮೀಕಿ ನಿಗಮ ಹಗರಣದ ಆಳ ಅಗಲವನ್ನ ಜನಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ಬೆಂಗಳೂರು ಮೈಸೂರು ಪಾದಯಾತ್ರೆ ನಡೆಸಲು ಬಿಜೆಪಿ ನಾಯಕರು ಮುಂದಾಗಿದ್ರು. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ.ವಿ. ವಿಜಯೇಂದ್ರ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ಎರಡೂ ಪಕ್ಷಗಳ ಮುಖಂಡರು ಸಭೆಗಳನ್ನು ನಡೆಸಿದ್ರು. ಅದಾದ ಬಳಿಕ ಆಗಸ್ಟ್ 3ರಿಂದ ಪಾದಯಾತ್ರೆ ಆರಂಭಿಸುವುದಾಗಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು. ತೀರ್ಮಾನ ಕೈಗೊಂಡ 2 ದಿನದಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿರುವ ಜೆಡಿಎಸ್ ಪಾದಯಾತ್ರೆಯನ್ನ ಮುಂದೂಡುವಂತೆ ಮಿತ್ರ ಪಕ್ಷ ಬಿಜೆಪಿಗೆ ಮನವಿ ಮಾಡಿದೆ. ಬೆಂಗಳೂರಲ್ಲಿ ಮಂಗಳವಾರ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷದ ಮುಖಂಡರಾದ ಜಿಟಿ ದೇವೇಗೌಡ ಮತ್ತು ನಿಖಿಲ್ ಕುಮಾರಸ್ವಾಮಿ, ರಾಜ್ಯಾದ್ಯಂತ ಭಾರಿ ಮಳೆಯಾಗುತ್ತಿದ್ದು ಅನಾಹುತಗಳು ಸಂಭವಿಸುತ್ತಿವೆ. ಮಳೆ ಕಡಿಮೆಯಾದ ನಂತರ ಬಿಜೆಪಿ ಪಾದಯಾತ್ರೆ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಭಾರಿ ಮಳೆಯಾದರೆ ಪಕ್ಷದ ಕಾರ್ಯಕರ್ತರು ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರು ಎದುರಿಸಬೇಕಾದ ತೊಂದರೆ ಸೇರಿದಂತೆ ಎಲ್ಲ ಅಂಶಗಳನ್ನ ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಗಿದೆ. ಮಳೆ ಕಡಿಮೆಯಾದ ನಂತರ ಬಿಡದಿಯಿಂದ ಪಾದಯಾತ್ರೆ ಆರಂಭಿಸಬಹುದು. ಪಕ್ಷದ ಸ್ಥಳೀಯ ಮುಖಂಡರ ಸಲಹೆಗಳನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಲಾಗುವುದು ಅಂತೇಳಿ ಜಿಟಿ ದೇವೇಗೌಡ ಹೇಳಿದ್ದಾರೆ. ಇನ್ನ ಕುಮಾರಸ್ವಾಮಿ ಅವರು ಸಂಸತ್ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ತೆರಳಿದ್ದು ಅವರಿಲ್ಲದೆ ಪಾದಯಾತ್ರೆ ಯಶಸ್ವಿ ಆಗಲ್ಲ ಅಂತಾನು ತಿಳಿಸಲಾಗಿದೆ. ಅದೇನೇ ಇದ್ರೂ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಕಮಲದಳ ಪಕ್ಷಗಳ ಮಧ್ಯೆ ಸಣ್ಣದಾಗಿ ಬಿರುಕು ಮೂಡುವಂತೆ ಮಾಡಿದೆ. ಈ ಪಾದಯಾತ್ರೆಯ ಮೂಲಕ ದಳ ಭದ್ರಕೋಟೆಯಾದ ರಾಮನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ಳಬೇಕು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಈ ಸೂಕ್ಷ್ಮತೆ ಅರಿತ ದಳಪತಿಗಳು ಬೇರೆಯದ್ದೇ ನೆಪ ಹೇಳಿ ಪಾದಯಾತ್ರೆ ಮುಂದೂಡಿಕೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಕಮಲದಳ ಪಕ್ಷಗಳ ಪಾದಯಾತ್ರೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿರೋದ್ರ ಬಗ್ಗೆ ನೀವೇನಂತೀರಾ? ಬಿಜೆಪಿ ನಾಯಕರಿಗೆ ಜನರ ಸಂಕಷ್ಟಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭ ಪಡೆದುಕೊಳ್ಳೋದೇ ಮುಖ್ಯವಾಯ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.